ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಗಳನ್ನು ತಿರಸ್ಕರಿಸುವುದು, ಶಾಸ್ತ್ರದ ಆಜ್ಞೆಗಳನ್ನು ಉಲ್ಲಂಘಿಸುವುದು ಮತ್ತು ವ್ಯವಸ್ಥಿತವಾಗಿಲ್ಲದೆ ಇರುವುದನ್ನು ಆತ್ಮನಾಶಕಗಳು ಎಂಬುದಾಗಿ ಕರೆಯಲಾಗುತ್ತದೆ. ಆದ್ದರಿಂದ ಆತ್ಮೋನ್ನತಿಯ ಮಾರ್ಗಗಳನ್ನು ಅರಿತುಕೊಳ್ಳೋಣ ಸತ್ಯದರ್ಶನದಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಪಂಡಿತರಾದ ಪ್ರಾಜ್ಞರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶಿವಾಷ್ಟೋತ್ತರದ ಶತನಾಮ ಸ್ತೋತ್ರದಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಮೃಗಪಾಣಿ ಎನ್ನುವಂತಹ ಪದದ ಅರ್ಥವನ್ನ ಅರ್ಥಕೊಂಡ್ವಿ. ವಿಶ್ವೇಶ್ವರ ಸಭಾಹಿತ ಅವರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ ಬೆಂಗಳೂರಿನಿಂದ. ಈ ಸಂಚಿಕೆಯಲ್ಲಿ ನಾವು ಜಟಾಧರ ಎನ್ನುವಂತಹ ಪದದ ಅರ್ಥವನ್ನ ಅರ್ಥಕೊಳ್ಬೇಕು. ಗುರುಗಳೇ, ತಾವದನ್ನ ತಿಳಿಸ್ಕೊಡಿ. ಭೀಮಃ ಪರಶು ಹಸ್ತಶ್ಚ ಮೃಗಪಾಣಿರ್ಜಟಾಧರ ಆ ಶ್ಲೋಕದ ಮುಕ್ತಾಯ. ಜಟಾಧರ ಜಟೆಯನ್ನು ಧರಿಸಿರುವಾತ, ಬಹಳ ಸರಳವಾದ ಅರ್ಥ, ಅದೇನು ವಿಶೇಷ ಇಲ್ಲ ಅದರಲ್ಲಿ. ಆದರೆ ಅದು ಏನು ಹೇಳ್ತಾ ಇದೆ ಅಂದರೆ ವಿಶೇಷವಾಗಿ ವಿಶೇಷ ಇಲ್ಲ ಅಂತಲೇ ಏನು ವಿಶೇಷ ಅಂದರೆ ಜಟೆಯನ್ನು ಯಾವಾಗ ಧರಿಸುವುದು ಅಂದರೆ, ಈಗ ಶ್ರೀರಾಮರು ಕಾಡಿಗೆ ಹೋಗಿದ್ದಾರೆ, ಗುಹನ ಹತ್ತಿರ ಮಾತನಾಡಿದ್ದಾರೆ, ಮಾರನೇ ದಿವಸ ತಮ್ಮ ಪ್ರವಾಸವನ್ನು ಮುಂದುವರಿಸಬೇಕು. ಆಗ ಅವರು ಹೇಳ್ತಾರೆ, ನಮ್ಮ ಅಮ್ಮ ದಂಡಕಾರಣ್ಯದಲ್ಲಿ ಇರು ಅಂತ ಹೇಳಿದ್ದು ತಾಪಸಃ ಅಂತ, ತಪಸ್ವಿಯಾಗಿರು ಅಂತ ಹೇಳಿದ್ಲು. ಆದ್ದರಿಂದ ಆಲದ ಹಾಲನ್ನು ತರಿಸು, ನಾನು ಜಟೆ ಕಟ್ಟಿಕೊಳ್ಳುತ್ತೇನೆ. ಜಟೆಯನ್ನು ಧರಿಸುವುದು ಅಂದರೆ ತಪಸ್ವಿಯಾಗಿರುವುದು ಅಂತ ಅರ್ಥ. ತಪಸ್ವಿಯಾಗಿರುವುದು ಅಂದರೆ ವಿರಾಗಿಯಾಗಿರುವುದು ಅಂತ ಅರ್ಥ. ಅಂದರೆ ಈಶ್ವರ ಜಟಾಧಾರಿಯಾಗಿದ್ದಾನೆ ಅಂದರೆ ಸದಾ ತಪಸ್ಸನ್ನು ಮಾಡುತ್ತಿದ್ದಾನೆ ಅಂತ. ಗೌರಿ ಪಕ್ಕದಲ್ಲಿದ್ದರೂ ಕೂಡ ಅವನು ಸದಾ ತಪೋಭೂಮಿಯಲ್ಲೇ ಇರತಕ್ಕಂಥದ್ದು. ಹೀಗಾಗಿ ಜಟಾಧರ ಅನ್ನತಕ್ಕಂಥದ್ದು ತಪಸ್ಸನ್ನು, ಸದಾ ತಪಸ್ಸನ್ನು ಮಾಡುತ್ತಿರುವ. ಸಾಮಾನ್ಯ ನಮ್ಮಲ್ಲಿ ಗಾದೆ ಒಂದಿದೆ, ಸದಾಶಿವನಿಗೆ ಏನು ಧ್ಯಾನ ಅದೇ ಧ್ಯಾನ ಅಂತ. ಏನು ಯಾವಾಗಲೂ ಧ್ಯಾನವನ್ನು ಮಾಡ್ತಾ ಇರ್ತಕ್ಕಂಥ ಸದಾಶಿವನನ್ನು, ಸದಾಶಿವ ಅಂದರೆ ಆನಂದಮಯವಾಗಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ, ಅದನ್ನೇ ಧ್ಯಾನ ಮಾಡ್ತಾ ಇದ್ದಾನೆ ಅಂತ. ಅಲ್ಲಿಗೆ ಆ ಶ್ಲೋಕ ಮುಗಿತವ. ವೃಷಾಂಕೋ ವೃಷಭಾರೂಢ ಭಸ್ಮೋದ್ಧೂಳಿತ ವಿಗ್ರಹ, ಅದು ಮುಂದಿನ ಸಾಲು. ಮೊದಲನೇ ನೋಡೋಣ, ಕೈಲಾಸವಾಸಿ. ಈ ಭೂಮಿಯನ್ನ 8 ಯೋಜನೆಗಳ ಮೇಲೆ ಸತ್ಯಲೋಕ ಇದೆಯಂತೆ. ಅದಕ್ಕಿನ್ನ 8 ಯೋಜನೆಗಳ ಮೇಲೆ ವೈಕುಂಠ ಉಂಟಂತೆ. ಅದಕ್ಕಿನ್ನ 16 ಯೋಜನೆಗಳ ಮೇಲೆ ಕೈಲಾಸ ಉಂಟಂತೆ. ಅದಕ್ಕಿನ್ನ 16 ಯೋಜನೆ ಮೇಲೆ ಶಿವಲೋಕ ಉಂಟು ಅಂತ ವ್ಯಾಖ್ಯಾನಗಳುಂಟು. ಈ ಕೈಲಾಸ ಅಂತೀವಲ್ಲ, 8 ಯೋಜನೆ 16 ಯೋಜನೆ ಮೇಲೆ ಇರತಕ್ಕಂಥದ್ದು ಏನದು? ಕೈಲಾಸವಾಸ ಅಂತ ಪರಮ ಅದ್ಭುತವಾಗಿ ಭೀಮಸೇನ ಜೋಶಿಗಳು ಹಾಡಿಬಿಟ್ಟಿದ್ದಾರೆ. ಈ ಗಂಟಲಲ್ಲಿ, ಈ ಕೆಟ್ಟ ಗಂಟಲಿ. ಕೈಲಾಸವಾಸ, ಕೈಲಾಸದಲ್ಲಿ ವಾಸ ಮಾಡುವಾತ. ಕೈಲಾಸ ಅಂದರೆ ಏನು? ಕೈ ಅಂದರೆ ಸಂಪತ್ತು ಅಂತ. ಕೈ ಅಂದರೆ ಯಾವ ಸಂಪತ್ತಿಗೆ ಆವಾಸ ಸ್ಥಾನವಾಗಿದೆಯೋ ಅದು ಕೈಲಾಸ. ಯಾಕೆ ಅದು ಸಂಪತ್ತಿಗೆ ಆವಾಸ ಸ್ಥಾನವಾಗಿದೆ, ವೈಭವೋಪೇತವಾಗಿದೆ ಅಂದರೆ ಅಲ್ಲಿ ವಿಭೂತಿಯ ಸಾಮ್ರಾಜ್ಯ ಇದೆ ಅಂತ. ವಿಭೂತಿ ಅಂದರೆ ಏನು? ಅದು ನಾನು ಭಸ್ಮೋದ್ಧೂಳಿತ ವಿಗ್ರಹ ಅನ್ನುವುದನ್ನು ವಿವರಣೆ ಮಾಡಿದಾಗ ಹೇಳ್ತೀನಿ. ಹೇಗೂ ಕೈಲಾಸ ಅನ್ನತಕ್ಕಂಥದ್ದು ಸತ್ಯಲೋಕಕ್ಕಿನ್ನ ಮೇಲೆ, ವೈಕುಂಠಕ್ಕಿನ್ನ ಮೇಲೆ, ಶಿವಲೋಕಕ್ಕಿನ್ನ ಕೆಳಗೆ ಇರತಕ್ಕಂತಹ ಒಂದು ಧಾಮ. ಈ ಕೈಲಾಸದಲ್ಲಿಯೇ ಸಾಮಾನ್ಯವಾಗಿ
ಈಶ್ವರ ಪಾರ್ವತಿಯರು ಇರತಕ್ಕಂಥದ್ದು. ಅವರ ಖಾಸಗಿ ಕೋಣ ಇದ್ದಾಗೆ ಶಿವಲೋಕ ಅನ್ನೋದಲ್ಲಿ ಷಣ್ಮುಖ ಗಣಪತಿ ಇಂಥ ಸಾಂಸಾರಿಕವಾಗಿರತಕ್ಕಂಥದ್ದು. ಹಾಗೂ ಯಾವ ಜೀವಿಗಳು ಮತ್ತೆ ಮಾಯಾಲೋಕಕ್ಕೆ ಮತ್ತೆ ಭೂಲೋಕಕ್ಕೆ ಬರುವುದಿಲ್ಲವೋ ಅವರು ಆನಂದ ಸ್ವರೂಪದಲ್ಲಿ ಇರತಕ್ಕಂಥ ಜಾಗ ಅದು. ಹೀಗಾಗಿ ಕೈಲಾಸವಾಸಿ ಅಂದರೆ ಆ ಕೈಲಾಸದಲ್ಲಿ ಸದಾಕಾಲದಲ್ಲಿಯೂ ವಾಸ ಮಾಡತಕ್ಕಂಥ ಈಶ್ವರ. ಅದಾದಮೇಲೆ ಬರ್ತಕ್ಕಂಥ ಕವಚಿ ಅನ್ನೋದನ್ನು ಮುಗಿಸೋಣ ಇವಾಗ. ಕೈಲಾಸವಾಸಿ ಕವಚಿ, ಯಾರು ಕವಚವನ್ನು ಹೊಂದಿದ್ದಾನೆಯೋ ಆತ ಕವಚಿ ಅಂತ. ಈಶ್ವರನ ವರ್ಣನೆಯನ್ನು ಮಾಡಿದಾಗ ಆತನಿಗೆ ಮಾಯಾ ಮಲವೇ ಇಲ್ಲದ್ದರಿಂದ, ಆಣವ ಮಲ ಇತ್ಯಾದಿಗಳು ಇಲ್ಲದ್ದರಿಂದ ಆತನಿಗೆ ದೇಹವೇ ಇಲ್ಲ ಅಂತ. ದೇಹವೇ ಇಲ್ಲ, ಪರಂಜ್ಯೋತಿ ಸ್ವರೂಪ ಆತ. ಹಾಗಾದರೆ ಈ ದೇಹವೇ ಇಲ್ಲದೆ ಕವಚ ಯಾಕೆ ಬೇಕಾಗಿದೆ ಅನ್ನುವುದು ಪ್ರಶ್ನೆ. ಅಸಲು ಕವಚ ಅಂದರೆ ಏನು ಹಾಗಾದರೆ ಅಂದರೆ ಅದಕ್ಕೆ ಕೊಡೋ ಉತ್ತರ ಸಾಧಾರಣರ ಕಣ್ಣಿಗೆ ಕಾಣಲ್ಲ. ಸಾಧಾರಣ ಈ ಕವಚ ಇರೋದು ಜಾತಕ್ಕೋಸ್ಕರ, ರಕ್ಷಣೆಗೋಸ್ಕರ ಇದೆ, ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ಬೇರೆಯವರ ಹೊಡೆತದಿಂದ. ಇಲ್ಲಿ ಈಶ್ವರನ ಕಾಣಿಕೆಗೆ ಅದು ಕವಚ ಅಡ್ಡಿಯಾಗಿದೆ. ಯಾವುದದು ಕವಚ ಅಂದರೆ ಸ್ವತಂತ್ರ. ಸ್ವತಂತ್ರ ಅಂದರೆ ಎಲ್ಲ ಕಡೆಯೂ ವ್ಯಾಪಿಸಿರತಕ್ಕಂಥದ್ದು ಅಂತ. ಅದಕ್ಕೆ ಅತಂತ್ರ ಇಲ್ಲ, ಮಿತಿ ಎನ್ನತಕ್ಕಂಥದ್ದಿಲ್ಲ. ತನ್ನ ಅಡಿಯಲ್ಲಿ ಎಲ್ಲವೂ ಇದೆ, ಅಲ್ಲಿ ತಾನೇ ಯಾರಿಗೂ ಅತಂತ್ರನಾಗಿಲ್ಲ ಅನ್ನುವುದು. ಹೀಗಾಗಿ ಸ್ವತಂತ್ರ ಅನ್ನತಕ್ಕಂತಹ ಕವಚವನ್ನು ಅವನು ಧರಿಸಿರುವುದರಿಂದ ಅವನು ಬೇರೆಯವರ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಸುಲಭವಾಗಿ. ಅದು ಕವಚಿ ಎನ್ನತಕ್ಕಂಥದ್ದು. ಕೈಲಾಸವಾಸಿ ಕವಚಿ ಕಠೋರ. ಏನಿದು ಕಠೋರ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನರಹರಿ ಅವರು ಕೇಳ್ತಾ ಇದ್ದಾರೆ ಸುಭಾಷ್ ನಗರದಿಂದ ಈ ಪ್ರಶ್ನೆಯನ್ನ ಯೋಗದ ಕುರಿತಾಗಿ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ನಮ್ಮ ಜೀವನ ಶೈಲಿಯಿಂದ ದುರ್ಬಲರಾಗಿದ್ದು ನಮ್ಮ ದೇಹ ಮತ್ತು ಮನಸ್ಸನ್ನ ಸಬಲವಾಗಿಸಲು ನಡೆಸಿದಂತಹ ಪ್ರಯತ್ನವೇ ಯೋಗ. ಇದರಿಂದ ನಮ್ಮ ಮಾನಸಿಕ ಮತ್ತೆ ದೈಹಿಕ ಕ್ರಿಯೆಗಳಿಗೆ ಇದಕ್ಕೆಲ್ಲ ತುಂಬಾ ಉಪಯೋಗ ಇದೆ ಇತ್ಯಾದಿ ವಿಚಾರವನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ ಹಿಂದಿನ ಸಂಚಿಕೆಯಲ್ಲಿ. ಈ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಅವರ ಪ್ರಶ್ನೆ ಇರತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಯೋಗ ಅನ್ನತಕ್ಕಂಥದ್ದು ವರ್ಣಿಸಿದ್ದಾರೆ, ಅದು ಯೋಗವೇ ಅಥವಾ ಅದಕ್ಕಿಂತ ಮುಂಚೆ ಇನ್ಯಾವುದಾದ್ರು ಯೋಗ ಅನ್ನುವುದಿತ್ತೇ ಅಂತ. ಅದು ತಾನೇ ನೀನು ಓದಿದ್ದವಾಗ ಪ್ರಶ್ನೆ. ಇದಕ್ಕೆ ನಾವು ವಿಷಯವನ್ನು ಅನುಸಂಧಾನ ಮಾಡ್ತಾ ಇದ್ದೇವೆ. ಭಗವದ್ಗೀತೆಯಲ್ಲಿ ಇದೆ, ಕರ್ಮಯೋಗ ಇದೆ, ಭಕ್ತಿ ಯೋಗ ಇದೆ, ಜ್ಞಾನಯೋಗ ಇದೆ. ಅಷ್ಟಲ್ಲದೆ ಪ್ರಾರ್ಥನಾ ಯೋಗ ಇದೆ, ಮಂತ್ರಯೋಗ ಇದೆ, ಲಯಯೋಗ ಇದೆ, ಯಂತ್ರಯೋಗ ಇದೆ, ಕುಂಡಲಿನಿ ಯೋಗ ಇದೆ. ಈ ಯೋಗಗಳೆಲ್ಲ ಹಲವಾರು ಯೋಗಗಳು ಉಂಟು. ಆದರೆ ಈ ಎಲ್ಲ ಯೋಗಗಳಿಗೂ ಮೂಲಭೂತವಾಗಿ ಪಾತಂಜಲ ಮಹರ್ಷಿಗಳ ಯೋಗ ಇದೆ. ಅದನ್ನು ರಾಜಯೋಗ ಅಂತ ಕರೀತಾರೆ. ಈ ರಾಜಯೋಗಕ್ಕೆ ಪ್ರವೇಶ ಆಗಬೇಕಾದ್ರೆ ಸ್ವಾತ್ಮಾರಾಮರು ವರ್ಣನೆ ಮಾಡಿರತಕ್ಕಂಥ ಹಠಯೋಗ ಅನ್ನತಕ್ಕಂಥದ್ದು. ಹೀಗಾಗಿ ಅವರು ಕೇಳಿದಂತೆ, ಯಾರು ಕೇಳಿರೋದು? ನರಹರಿ ಅವರು ಕೇಳ್ತಾರೆ. ನರಹರಿಯವರೇ, ನೀವು ಕೇಳಿದಂತೆಯೇ ಯೋಗ ಅನ್ನೋದು ಒಂದು ಪದ ಅಲ್ಲ. ಅದು ಆ ಯೋಗ ಅನ್ನುವುದರ ಅಡಿಯಲ್ಲಿ ಹಲವಾರು ಟಿಸಿಲುಗಳು ಇದೆ. ಹೇಗೂ ನಾವು ಮೊದಲು ಭಗವದ್ಗೀತೆಯಲ್ಲಿ ಜನಜನಿತವಾಗಿರತಕ್ಕಂತಹ 3 ಯೋಗಗಳನ್ನು ಸ್ಥೂಲವಾಗಿ ನೋಡೋಣ. ಆ ನಂತರ ಭಗವದ್ಗೀತೆಯ ನಂತರ ಬಂದಂತಹ ಬೇರೆ ಬೇರೆ ಯೋಗಗಳನ್ನ ಇವಾಗ ಹೇಳಿದ್ನಲ್ಲ ಅವುಗಳನ್ನು ನೋಡೋಣ. ಇದೆಲ್ಲ ನೋಡಿದ ಮೇಲೆ ಅದೆಲ್ಲ ಭಾಳ ವಿಶೇಷ, ಭಾಳ ದೊಡ್ಡದು ಅಂತಲ್ಲ, ಸ್ವಲ್ಪ ಸ್ವಲ್ಪ ನೋಡಿ. ಕೊನೆಯಲ್ಲಿ ನಾವು ಪಾತಂಜಲ ಮಹರ್ಷಿಗಳ ರಾಜಯೋಗವನ್ನು ನೋಡೋಣ. ಮೊದಲು ಯಾವುದನ್ನು ಯೋಗಗಳನ್ನು ನೋಡಬೇಕು. ನನ್ನ ಲೆಕ್ಕಾಚಾರದಲ್ಲಿ ಭಗವದ್ಗೀತೆಯಲ್ಲಿ 17 ಯೋಗಗಳನ್ನು ಶ್ರೀಕೃಷ್ಣ ಪರಮಾತ್ಮ ಪಟ್ಟಿ ಮಾಡಿದ್ದಾನೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಪ್ರಾರಂಭದ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದನ್ನು ನಾವು ಪೀಠಿಕೆ, ಮುನ್ನುಡಿ, ಪ್ರಸ್ತಾವನೆ ಅಂತ ಬಿಟ್ಟರೂ 17 ಯೋಗಗಳ ಬಗ್ಗೆ ಮಾತಾಡಿದ್ದಾನೆ ಅಂತ. ಹೀಗಾಗಿ ನನಗೆ 3 ಯೋಗಗಳು ಅಂತ ಏನು ಅನಿಸ್ತಾ ಇಲ್ಲ. ಆದರೂ ಸಾಮಾನ್ಯವಾಗಿ 3 ಯೋಗಗಳನ್ನು ಭಗವದ್ಗೀತೆಯಲ್ಲಿ ಎಲ್ಲರೂ ನೋಡ್ತಾರೆ. ಅದರೊಳಗೆ ಒಂದು ಕರ್ಮಯೋಗ, ಒಂದು ಭಕ್ತಿ ಯೋಗ, ಒಂದು ಜ್ಞಾನಯೋಗ. ಹೀಗಾಗಿ ಈ ದಿವಸ ಈ ಸಂಚಿಕೆಯಲ್ಲಿ ಕರ್ಮಯೋಗ ಅಂದರೆ ಏನು ಅನ್ನೋದನ್ನು ಸುಮ್ಮನೆ ನೋಡಿಬಿಡೋಣ. ಕರ್ಮಯೋಗ ನಮಗೆಲ್ಲರಿಗೂ ಕರ್ಮ ಗೊತ್ತು. ಕರ್ಮವನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡತಕ್ಕಂಥದ್ದು ಕರ್ಮಯೋಗ.
ಕರ್ಮ ಅಂದರೆ ಏನು? ಕೆಲಸ ಮಾಡುವುದು ಅಂತ. ಆ ಕರ್ಮಕ್ಕೆ ಸಾಂಪ್ರದಾಯಿಕವಾಗಿ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಕರ್ಮ ಅಂತಲೂ ಒಂದು ಅರ್ಥ ಉಂಟು. ಅಲ್ಲ, ಅದೇ ಪ್ರಧಾನವಾಗಿ ಯೋಚನೆ ಮಾಡತಕ್ಕಂಥದ್ದು ಕರ್ಮ ಅಂದರೆ. ಕರ್ಮಯೋಗಿ ಅಂತಂದರೆ ಕರ್ಮವನ್ನು ಮೀರಿ ಸಾಂಪ್ರದಾಯಿಕಬದ್ಧವಾಗಿರತಕ್ಕಂತಹ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಕರ್ಮವನ್ನು ಮತ್ತು ಸಾಧಾರಣವಾದ ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತನೆ ಮಾಡತಕ್ಕದ್ದು ಹೇಗೆ ಅಂತ ನೋಡತಕ್ಕದ್ದು. ನಾವೆಲ್ಲ ಕರ್ಮವನ್ನು ಯಾಕಾಗಿ ಮಾಡ್ತೀವಿ? ನಾವೆಲ್ಲರೂ ಕರ್ಮವನ್ನು ಮಾಡತಕ್ಕಂಥದ್ದು ಹಣ ಸಂಪಾದನೆಗೋಸ್ಕರ, ಅಂದರೆ ವೃತ್ತಿ ಅಂತ ನಾವು ಮಾಡತಕ್ಕಂಥ ಕರ್ತವ್ಯ. ಯಾಕೆಂದರೆ ನಾವು ಬದುಕಬೇಕಾಗಿದೆ, ನಮಗೊಂದು ಸಂಸಾರ ಅಂತ ಇದೆ, ನಮಗೆ ಹೆಂಡತಿ ಮಕ್ಕಳು ಅಥವಾ ಹೆಣ್ಣಾದರೆ ಗಂಡ ಮಕ್ಕಳು, ಅವರದೊಂದು ಸಂಸಾರ ಇದೆ. ಆ ಸಂಸಾರವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ಆ ಸಂಸಾರ ನಿರೀಕ್ಷಣೆ ಮಾಡತಕ್ಕಂತಹ ಬೇಡಿಕೆಗಳಿಗೆ ಸ್ಪಂದಿಸುವುದಕ್ಕೋಸ್ಕರ ನಾವು ಹಣವನ್ನು ಸಂಪಾದನೆ ಮಾಡಬೇಕು, ಅದಕ್ಕಾಗಿ ವೃತ್ತಿಯನ್ನು ಮಾಡಬೇಕು. ಇದು ಕರ್ಮ. ಅಥವಾ ಯಜ್ಞಯಾಗಾದಿಗಳು ಮಾಡ್ತಕ್ಕಂಥ ಕರ್ಮ ಯಾಕೆ ಮಾಡ್ತೀವಿ? ನಮ್ಮಲ್ಲಿ ತಪ್ಪುಗಳಾಗಿದ್ದರೆ ಹೋಗಬೇಕು, ಮುಂದೆ ಸ್ವರ್ಗಕ್ಕೆ ಹೋಗ್ಬೇಕು ನಾವು, ಅದು ಕಾರಣ ಯಜ್ಞ ಅನ್ನತಕ್ಕಂಥ ಕರ್ಮವನ್ನು ಮಾಡ್ತೀವಿ. ನಾವು ವೃತ್ತಿ ಅಂತ ಮಾಡತಕ್ಕಂತಹ ಕರ್ಮದಲ್ಲಿ ಆಗಲಿ, ಯಜ್ಞಯಾಗಾದಿಗಳ ಹಿನ್ನೆಲೆಯ ಕರ್ಮದಲ್ಲಿ ಆಗಲಿ ಒಂದು ಕಾಮನೆ ಇದೆ, ಒಂದು ಅಪೇಕ್ಷೆ ಇದೆ, ಒಂದು ಇಷ್ಟ ಇದೆ. ಗುರುಗಳೇ, ತಾವು ಹೇಳ್ತಾ ಇದ್ರಿ ಕರ್ಮಯೋಗದ ಮಹತ್ವದ ಕುರಿತಾಗಿ. ನಮ್ಮಲ್ಲಿರುವಂತಹ ಪಾಪವನ್ನ ನಾಶ ಮಾಡೋದಿಕ್ಕೆ ಅಂತ ಯಜ್ಞ ಯಾಗಾದಿಗಳು ಇತ್ಯಾದಿ ಕರ್ಮವನ್ನ ಮಾಡ್ತೀವಿ ಅಂತ. ಮುಂದೇನು ಅಂತ ತಿಳಿಸ್ಕೊಡಿ. ಬರೀ ಪಾಪನಾಶಕ್ಕಲ್ಲ, ಸ್ವರ್ಗಾಪೇಕ್ಷೆಯಿಂದ ಮಾಡ್ತೀವಿ. ಮತ್ತು ವೃತ್ತಿ ಎನ್ನುವ ಅರ್ಥದಲ್ಲಿ ನೋಡಿದಾಗ ಕಾಮ್ಯವಾಗಿ ಮಾಡ್ತೀವಿ. ಎರಡೂ ಕಾಮ್ಯವೇ. ಕಾಮ್ಯವಾಗಿ ಮಾಡತಕ್ಕಂಥದ್ದು ಅಂದರೆ ಏನೋ ಫಲಿತವನ್ನು ಅಪೇಕ್ಷೆ ಪಟ್ಟು ಮಾಡುತ್ತೇವೆ ಅಂತ. ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂದರೆ ಅದೇನೋ ಸಿಗಬೇಕು, ನಮಗೆ ಅನುಕೂಲವಾಗಿ ಸಿಗಬೇಕು ಅಂತ. ಆದರೆ ಹಾಗೆ ನಾವು ಇಷ್ಟಪಟ್ಟು ಅನ್ನೋದಕ್ಕಿಂತ ಇಂತಹ ಫಲಿತ ಬೇಕು ಅನ್ನುವ ದೃಢ ನಿರ್ಧಾರದಿಂದ ನಾವು ಕರ್ಮಗಳನ್ನು ಮಾಡಿದಾಗ ಏನಾಗುತ್ತೆ? ಎಷ್ಟೋ ಸಂದರ್ಭಗಳಲ್ಲಿ ಸಿಗಲ್ಲ. ಆವಾಗ ಏನಾಗುತ್ತೆ? ಮನಸ್ಸಿಗೆ ನೋವಾಗುತ್ತೆ. ನಾನು ಮಾಡತಕ್ಕಂಥ ಕರ್ಮ ನನಗೆ ಸುಖವನ್ನು ಕೊಡಬೇಕು, ನೋವು ಕೊಡಬೇಕು. ಯಾರೂ ನೋಯಬೇಕು ಅಂತ ಕರ್ಮಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ನೀವು ಕರ್ಮವನ್ನು ಮಾಡುವಾಗ ಯಾವ ಮಾನಸಿಕ ಸ್ಥಿತಿಯನ್ನು ಇಟ್ಟುಕೊಂಡು ಮಾಡಿದರೆ ಯೋಗವಾಗಿ ಆ ಕರ್ಮ ಪರಿವರ್ತನೆ ಆಗುತ್ತೆ ಅನ್ನುವುದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಾವು ಮಾಡತಕ್ಕಂತಹ ಕರ್ಮ ದರ್ಪ, ಅಹಂಕಾರ, ಡಾಂಭಿಕತನ, ನಾನು ಮಾಡ್ತಾ ಇದ್ದೀನಿ ರೀ ಅಂತ ತೋರಿಸ್ಕೊಳ್ತಕ್ಕಂಥ ಹಮ್ಮು ಬಿಮ್ಮು, ಇವುಗಳಿಂದ ಒಡಗೂಡಿ ಮಾಡಿದ್ದಾಗ ಬಿದ್ದರೆ, ಕೆಲಸ ಆಗದೇ ಹೋದರೆ ಅಳೋದು ಭಾಳ ಜಾಸ್ತಿ, ಏಟು ಭಾಳ ತಗಲುತ್ತೆ ಮೇಲಿಂದ ಬಿದ್ದರೆ. ಹಾಗಾಗದೇ ಹೋದರೆ ಕೆಲವರು ಕರ್ಮವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಇವನು ಹೇಗೆ ಮಾಡ್ತಾ ಇದ್ದಾನೆ? ದಂಭ, ಅಹಂಕಾರ, ನಾನು ಮಾಡ್ತಾ ಇದ್ದೀನಿ, ನಾನು ಹೇಳಿದಾಗೆ ಕೇಳಬೇಕು, ನನ್ನ ಮಾತಕ್ಕಂತ ಯೋಚನೆ ಮಾಡ್ತಾರೆ. ಏನಂತ? ದೇವರು ನಮಗೆ ಈ ಕರ್ಮವನ್ನು ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ದೇವರು ಕೊಟ್ಟಿರತಕ್ಕಂಥ ಶಕ್ತಿಯನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುತ್ತೇನೆ ಅನ್ನುವ ನಯ ವಿನಯದಿಂದ ಅಹಂಕಾರ ರಹಿತರಾಗಿ ಕೆಲಸ ಮಾಡ್ತಾರೆ. ಆಗ ಏನಾಗುತ್ತೆ? ಅಕಸ್ಮಾತ್ ಕೆಲಸ ಆಗಲಿಲ್ಲಪ್ಪ, ಅವ ನೋವಿಲ್ಲ, ಯಾಕೆಂದರೆ ದೇವ್ರದ್ದು ಕಣೆ ಅಂದ್ಬಿಡ್ತಾನೆ. ಸುಮ್ಮನೆ ಮಾತಾಡಿದಷ್ಟು ಸುಲಭವಾಗಲ್ಲ, ಅವರು ಗಂಭೀರವಾಗಿ ಹಾಗೆ ತಗೊಂಡಿರ್ತಾರೆ. ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಒಬ್ಬ ಶಸ್ತ್ರಚಿಕಿತ್ಸಕ ಇರ್ತಾನೆ. ನಾನು ನೋಡಿದ್ದೀನಿ ಇದನ್ನು. ಆ ಶಸ್ತ್ರಚಿಕಿತ್ಸಕ ಬಹಳ ಉನ್ನತ ಮಟ್ಟದ ಶಸ್ತ್ರಚಿಕಿತ್ಸಕ. ಆತನ್ನು ಕೇಳಿದರೆ ಆತ ಹೇಳ್ತಾನೆ, ನಮ್ಮದೇನಿದೆ ಸ್ವಾಮಿ, ಎಲ್ಲ ದೈವದ್ದು ಅಂತ ಆತ. ಎಲ್ಲವೂ ದೈವದ್ದು ಅಂತ ಹೇಳಿದಾಗ ಆತನ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಕಂಡಂತೆ ಉತ್ತಮ ಗುಣವೇ. ಆತ ಮಾಡಿದ ಶಸ್ತ್ರಚಿಕಿತ್ಸೆಯಲ್ಲಿ ಎಂದೂ ಸೋಲಿಲ್ಲ. ಆದರೂ ಅಕಸ್ಮಾತ್ ಸೋತ. ಆತ ಏನು ಹೇಳ್ತಾನೆ? ನಂದು ಏನಿಲ್ಲ ಅಂತ ಹೇಳೋದು, ಸುಮ್ಮನೆ ಮಾತು ಹೇಳೋದಲ್ಲ. ಗೆದ್ದರೂ ದೈವದ್ದೇ, ಸೋತರೂ ದೈವದ್ದೇ. ಆಗ ಆ ಮಾನಸಿಕ ಸ್ಥಿತಿಯಿಂದ ಯಾರು ಮಾಡಿದರೂ ಅವರಿಗೆ ನೋವು ಇರಲ್ಲ ಅಂತ.
ಹೀಗಾಗಿ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ನಿರೂಪಣೆ ಮಾಡದ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ತ್ ಅಕರ್ಮಣಿ. ಈ 4 ಸೂತ್ರಗಳು ಕರ್ಮಯೋಗದ ಪ್ರಧಾನವಾದ ಸೂತ್ರಗಳು. ಕರ್ಮಣಿ ಏವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಕದಾಚನ ಸ್ವಲ್ಪ ಆದ್ರೂ, ಅಂದರೆ 0.01 ಫಲದ ಮೇಲೆ ನನ್ನ ಅಧಿಕಾರ ಇಲ್ಲ. ನನಗೊಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಮದುವೆಯಾಗಿರುತ್ತೆ. ಮದುವೆಯಾದ ಮೇಲೆ ಮಗು ಬೇಕು ಅಂತ ಹೆಂಡತಿ ಹೇಳ್ತಿರ್ತಾಳೆ ಸಾಮಾನ್ಯವಾಗಿ. ಅಕಸ್ಮಾತ್ ಮಗು ಆಗಲ್ಲ. ಅಕಸ್ಮಾತ್ ಮಗು ಆಗದೇ ಹೋದಾಗ ನಾವು ಅದನ್ನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಆ ಹೆಣ್ಣಿಗೆ, ಆ ಸೊಸೆಯಾಗಿ ಬಂದವಳಿಗೆ ಎಲ್ಲ ಶಾಪ ಹಾಕ್ತಾರೆ, ಬಂಜೆ ಅಂತ ಕರೀತಾರೆ. ಗಂಡನೂ ತಿರಸ್ಕಾರ ಮಾಡ್ತಾನೆ. ಸಾಧ್ಯನೂ ಇನ್ನೊಂದು ಮದುವೆ ಆಗೋಣ ಅಂತ ಹೇಳ್ತಾನೆ. ಯಾಕೆ ಅಂದರೆ ನಾವು ಈ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಅನ್ನತಕ್ಕಂಥ ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ್ದರ ಫಲ ಅದು. ರೈತನೊಬ್ಬ ಇರ್ತಾನೆ, ಬೆಳೆ ಬೆಳೆದಿರ್ತಾನೆ, ಆ ಕಾಳುಗಳಿಗೆ ಹಾಲು ತುಂಬುತ್ತಾ ಇರುತ್ತೆ. ಒಂದು ಹದ ಮಳೆ ಬೇಕಾಗಿರುತ್ತೆ, ಮಳೆ ಬರಲ್ಲ, ಎಲ್ಲ ಕಾಳು ಜೊಳ್ಳಾಗ್ಬಿಡುತ್ತೆ, ನಷ್ಟ ಆಗ್ಬಿಡುತ್ತೆ. ಕರ್ಮಣ್ಯ ಆದರೆ ಈ ಸಂದರ್ಭದಲ್ಲಿ ನಿನಗೆ ಒಳ್ಳೆಯ ಫಲಿತ ಸಿಗುವ ಸಾಧ್ಯತೆ ಇಲ್ಲ. ಅದು ದೈವ ನಿಯಾಮಕ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು. ಈ ಸೂತ್ರವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಇದು ನನಗೆ ಅರ್ಥವಾದರೆ ನಾನು ಮಾಡತಕ್ಕಂಥ ಯಾವುದೇ ಕೆಲಸದ ಫಲಿತದ ಬಗ್ಗೆ ನಾನು ಅಂಟಿಕೊಳ್ಳದೇ ಹೋದಾಗ ನನಗೆ ದುಃಖ ಅನ್ನುವುದು ಇರೋದಿಲ್ಲ. ಇದು ಮೊದಲನೇ ಸೂತ್ರ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ. ಎರಡನೇ ಭಾಗ, ಮಾ ಕರ್ಮ ಫಲಹೇತುರ್ಭೂ. ನೀನು ಕರ್ಮ ಫಲಕ್ಕೆ ಯಾವಾಗ ನೀನು ಜವಾಬ್ದಾರ ಅಲ್ಲ ಅಂತಾಯಿತು. ಮೊದಲನೇದಾಗಿ ಕರ್ಮ ಮಾಡತಕ್ಕಂಥದ್ದಕ್ಕೆ ಅಧಿಕಾರ, ಎರಡನೇದಾಗಿ ಕರ್ಮ ಫಲಕ್ಕೆ ನಿನಗೆ ಅಧಿಕಾರ ಇಲ್ಲ. ಮಾತೆ ಸಂಗೋಸ್ತು ಅಕರ್ಮಣಿ. ಅಕರ್ಮಣಿ ಅಂದರೆ ಕೆಲಸನೇ ಮಾಡದೇ ಇರೋದು. ಅಯ್ಯೋ ನಾನು ಕೆಲಸ ಮಾಡಬೇಕು, ಆ ಕೆಲಸ ಮಾಡಿದರೆ ಫಲ ನಂದಲ್ವಂತೆ, ಮತ್ತೆ ಕೆಲಸ ಯಾಕೆ ಮಾಡಲಿ ಅಂತ ಯೋಚನೆ ಮಾಡಬೇಡ. ಯಾಕೆ ಕೆಲಸ ಮಾಡಲೇಬೇಕಲ್ಲ, ಸಂಪಾದನೆ ಮಾಡಲೇಬೇಕಲ್ಲ, ಹೆಂಡತಿ ಮಕ್ಕಳು ಸಾಕಲೇಬೇಕಲ್ಲ. ಆದ್ದರಿಂದ ಮಾಡತಕ್ಕಂತಹ ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡು. ಅದರಿಂದ ಫಲಿತ ಏನಾಗುತ್ತೆ ಅಂತ ಅಷ್ಟು ತಲೆ ಕೊಡಿಸ್ಕೋಬೇಕಾದ್ದಿಲ್ಲ. ಅರ್ಥವಾಯಿತು ಕರ್ಮಯೋಗ ಅಂದರೆ? ಅಂದರೆ ಮಾಡತಕ್ಕಂತಹ ವೃತ್ತಿಯನ್ನು ನಾವು ನಿಷ್ಠೆಯಿಂದ ಮಾಡಬೇಕೇ ವಿನಃ ಅದರ ಫಲಿತ ಹೀಗಾಗತ್ತೆ ಹಾಗಾಗತ್ತೆ ಅಂತ ನಿರೀಕ್ಷಣೆ ಮಾಡ್ತಾ ಕೂತ್ಕೋಬಾರದು. ಇದು ಕರ್ಮಯೋಗದ ಒಂದು ಪುಟ್ಟ ದರ್ಶನ. ಮುಂದಿನ ಸಂಚಿಕೆಯಲ್ಲಿ ಭಕ್ತಿ ಯೋಗ ಅಂದರೆ ಏನು ಅಂತ ನೋಡಿಬಿಡೋಣ. ವಾಸಂತಿ ಅವರ ಪ್ರಶ್ನೆ ಇದು. ಪರ್ಕಳ, ಉಡುಪಿಯಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಪರ ಕ್ರಿಯೆ, ಶ್ರಾದ್ದಗಳಂತಹ ಸಂದರ್ಭಗಳಲ್ಲಿ ಕೊಡುವ ದಾನಗಳನ್ನು ಸ್ವೀಕರಿಸಬಾರದು. ಮೃತರಾದವರು ಮಾಡಿದ ಪಾಪ ಸ್ವೀಕರಿಸಿದವರಿಗೆ ಬರುತ್ತದೆ ಎನ್ನುತ್ತಾರೆ. ಆದರೆ ಈ ದಾನಗಳನ್ನು ಸ್ವೀಕರಿಸಲು ಇಷ್ಟವಿಲ್ಲದೇ ಇದ್ದರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಮುಂದೆ ನಮಗೂ ಬೇಕಾಗುತ್ತಾರೆ ಎನ್ನುವ ಕಾರಣಕ್ಕೆ ಬಹಳ ಸಂಕೋಚದಿಂದ ಹೀನಾಯ ಎಂಬಂತೆ ಇಂತಹ ದಾನಗಳನ್ನು ಸ್ವೀಕರಿಸಬೇಕಾಗುತ್ತದೆ. ಬಹಳ ಹಿಂದಿನಿಂದ ಬಂದ ಈ ಕೆಟ್ಟ ಪದ್ಧತಿಯನ್ನು ಈಗ ರದ್ದುಪಡಿಸಬಾರದೆ? ಅಥವಾ ತೀರಿಕೊಂಡವರು ಮಾಡಿದ ಪಾಪವನ್ನು ಇತರರಿಗೆ ದಾಟಿಸಿದ ಪಾಪ ಕೊಟ್ಟವರಿಗೆ? ಬಹಳ ಉದ್ದಾಗ್ಬಿಡ್ತು ಪ್ರಶ್ನೆ ಇವ್ರದ್ದು. ಇದರಲ್ಲೇ 3 ಪ್ರಶ್ನೆ ಅಲ್ಲ ಇದೆ. ಆ 3 ಪ್ರಶ್ನೆ ಸ್ವಲ್ಪ ಕತ್ತರಿಸ್ಬೇಕು ಇವಾಗ. ಈಗ ಮೊದಲನೇ ಪ್ರಶ್ನೆ ಅದು ಹೇಳಿ, ಯಾಕೆಂದ್ರೆ ಪ್ರೇಕ್ಷಕರಿಗೂ ಅರ್ಥ ಆಗ್ಬೇಕಲ್ಲ. ಉದ್ದಕ್ಕೆ ಹೇಳ್ಬಿಟ್ರೆ ಬಹಳ ಹಿಂದಿನಿಂದ ಬಂದಂತಹ ಈ ಕೆಟ್ಟ ಪದ್ಧತಿ ಅಂದ್ರೆ ದಾನ ಕೊಡತಕ್ಕಂಥದ್ದು ಕೆಟ್ಟ ಪದ್ಧತಿ ಅಂತ ಅವರು ಆಕೆಯ ತೀರ್ಮಾನ. ಆಕಿ ತಾನೆ? ಹೌದು. ನೋಡಮ್ಮ, ದಾನವನ್ನು ಕೊಟ್ಟಿದ್ದೀರಿ, ಏನ್ ಕಾರಣ ಕೊಟ್ಟಿದ್ದೀರಿ? ಏನ್ ಕಾರಣ ಕೊಟ್ಟಿದ್ದಾರೆ? ಯಾವುದಾದರೂ ಒಬ್ಬ ವ್ಯಕ್ತಿ ಮಾಡಿರತಕ್ಕಂಥ ಪಾಪ ದಾನ ಮಾಡುವುದರ ಮೂಲಕ ಹೋಗುತ್ತದೆ ಅಂದರೆ ತೆಗೆದುಕೊಂಡವರಿಗೆ ಆ ಪಾಪ ಬರುತ್ತೆ. ಅದು ಕೆಟ್ಟ ಪದ್ಧತಿ, ಅದು ನಿಮ್ಮದು ತರ್ಕ. ಆದರೆ ಅದು ಹಾಗಲ್ಲ. ಯಾಕೆ ಹಾಗಲ್ಲ ಅಂದರೆ ಅದೊಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ಯಾಕಿದೆ? ಒಂದು ಅವಕಾಶ ಕೊಡಬೇಕು. ಈಗ ತಪ್ಪು ಮಾಡಿರತಕ್ಕಂತಹ ವ್ಯಕ್ತಿಗೆ ನ್ಯಾಯಾಧೀಶ ಕೂತ್ಕೊಂಡಿದ್ದಾರೆ, ಕಳ್ಳತನ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ.
ಅವನೊಂದು 2 ವರ್ಷ ಸಜೆ ಅಂತ ಹೇಳ್ತಾರೆ. ಅವನ ಕಷ್ಟನ ಕಳ್ಳನಿಗೆ ಆ ಕಷ್ಟವನ್ನು ಕೊಟ್ಟಿದ್ಯಾರು? ನ್ಯಾಯಾಧೀಶ. ಅದರಿಂದ ನ್ಯಾಯಾಧೀಶನಿಗೆ ಏನು ಮಾಡಬೇಕು? ಏನು ತಪ್ಪು ಮಾಡಿದ್ದೆ ನ್ಯಾಯಾಧೀಶ? ಆ ಅರ್ಥದಲ್ಲಿ ನಾವು ಈ ಸಂವಾದವನ್ನು ತಗೋಬಾರದು. ಒಂದು ಪದ್ಧತಿ ಒಂದು ತೋಡಿಟ್ಟಿದ್ದಾರೆ. ಏನಂತ? ದಾನ ಮಾಡಿದರೆ ದಾನ ಮಾಡುವ ಮೂಲಕ ಯಾರು ಕೊಟ್ಟಿರುತ್ತಾನೆಯೋ ಆತನ ಪಾಪ ಕಡಿಮೆ ಆಯಿತು. ಕಡಿಮೆ ಆಗಿದ್ದೆಲ್ಲ ಹೋಯ್ತು, ತಗೊಂಡವನು ಹೋಯ್ತು. ಇದು ಕಷ್ಟ, ನಷ್ಟ, ಅನಿಷ್ಟ ಎಲ್ಲವೂ ನಿಜ. ಆದರೆ ಅದಷ್ಟೇ ಅಲ್ಲ, ಅದಕ್ಕೆ ಮತ್ತೊಂದು ವ್ಯಾಯಾಮ ಇದೆ, ಮತ್ತೊಂದು ಆಯಾಮ ಇದೆ. ಏನದು? ಯಾರು ತೆಗೆದುಕೊಂಡಿರುತ್ತಾನೆಯೋ ಆತ ತಪಸ್ಸು ಮಾಡಬೇಕು. ನಾನು ಯಾವುದಾದರೂ ದಾನವನ್ನು ಸ್ವೀಕಾರ ಮಾಡಿ ಮೊದಲು ತಗೋಬಾರ್ದಪ್ಪ, ತೊಗೊಂಡ್ಬಿಟ್ಟಿದ್ದೀನಿ ದಾನನ. ಯಾಕೆ ತಗೊಂತ ಹೇಳಿದ್ರು? ತಗೊಂಡಿದೀಯ ನೀನು, ತಗೊಂಡ ಮೇಲೆ ನೀವು ಕಷ್ಟ ಆಗ್ತಾ ಇದೆ ತಾನೆ, ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ 1,00,000 ಗಾಯತ್ರಿ ಜಪವನ್ನು ಮಾಡಬೇಕು. ನೀವು 1,00,000 ಗಾಯತ್ರಿ ಜಪವನ್ನು ಮಾಡುತ್ತೇನೆ ಎನ್ನುವ ನಂಬಿಕೆ ಇದ್ದರೆ, ಆ ಇಚ್ಛೆ ಇದ್ದರೆ, ಆ ಶ್ರದ್ಧೆ ಇದ್ರೆ ನೀವು ತಗೋಬೇಕ್ರಿ. ತಗೋಬೇಡ್ರಿ ಇಲ್ಲಿದ್ರೆ ಆದರೆ ಕೆಟ್ಟ ಪದ್ಧತಿ ಅಲ್ಲ, ಅದಕ್ಕೊಂದು ತೋಡಿದೆ. ಅದರಿಂದ ದಾನ ಕೊಡತಕ್ಕಂಥವನ ಅಪೇಕ್ಷೆ ನನ್ನ ಪಾಪ ಕಡಿಮೆ ಆಗಬೇಕು. ತಗೊಂಡವನು ಮೂರ್ಖನೇ, ಅವನಿಗೆ ಈಗ ನಿಯಮ ಗೊತ್ತಿರಬೇಕು. ನಾನು ಈ ದಾನವನ್ನು ಹಿಡಿದಿದ್ದೇನೆ ಅಂದರೆ ಅದಕ್ಕೆ ಪರಿಹಾರಾರ್ಥವಾಗಿ ಇಷ್ಟು ಜಪ ಮಾಡಬೇಕು. ಅಷ್ಟು ಜಪವನ್ನು ನೀವು ಮಾಡಲಿಕ್ಕೆ ಸಿದ್ಧ ಇದ್ರೆ ದಾನ ತಗೋಬೇಕು. ಅವ ಕೆಟ್ಟ ಪದ್ಧತಿ ಆಗಲ್ಲ. ಇವ್ರದ್ದೇ ಮುಂದಿಂದು ಇನ್ನೊಂದು ಪ್ರಶ್ನೆ ಇದೆ, ಆದರೆ ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅವರ ಈ ಪ್ರಶ್ನೆಯನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.